ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಪೀಪಲ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್ ಈ ಒಂದು ಯೂನಿಟ್ನ ಮೇಲೆ 50 MCQಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಯೂನಿಟ್ನಿಂದ ನಿಮಗೆ 5 ಪ್ರಶ್ನೆಗಳು ಬಂದೇ ಬರ್ತಾ ಇವೆ. 10 ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಸೊ ನೀವು ಏನಾದರೂ ಈ ಒಂದು ಯೂನಿಟ್ನ ಸರಿಯಾಗಿ ಓದಿಕೊಂಡಿದ್ದೆ ಆದಲ್ಲಿ ಸೊ ನೀವು ಸ್ವಲ್ಪ ಥಿಯರಿಯನ್ನು ಓದ್ಕೊಂಡು ನಂತರ MCQಗಳನ್ನ ಸಾಲ್ವ್ ಮಾಡಿದ್ರೆ ನೀವು ಇಲ್ಲಿ ಬರುವ ಎಲ್ಲ 5 MCQಗಳನ್ನ ಸಾಲ್ವ್ ಮಾಡ್ಬೋದು. ಸೊ ಈ 50 MCQಗಳು ಕೂಡ ನಿಮಗೆ ಪ್ರಿಪ್ರೇಷನ್ ಲೆವೆಲ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿವೆ. ಸೊ ಅದೇ ರೀತಿ ನೀವೇನಾದರೂ KSET 2024ಗೆ ಪ್ರಿಪ್ರೇಷನ್ ಅನ್ನು ಮಾಡ್ತಾ ಇದ್ರೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕ್ರಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕ್ರಾಶ್ ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಎಲ್ಲ ಯೂನಿಟ್ಸ್ಗಳ ಮೇಲೆ ಥಿಯರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದ್ದೀವಿ. ಎಲ್ಲ ಯೂನಿಟ್ಸ್ಗಳ ಮೇಲೆ MCQ ಲೆಕ್ಚರ್ಸ್ಗಳನ್ನ ಕೊಡ್ತಾ ಇದ್ದೀವಿ. 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ನೋಟ್ಸ್ ಕೂಡ ಲಭ್ಯವಿದೆ. ಜೊತೆಗೆ 5000+ MCQ ಸೆಟ್ ಅನ್ನು ನೀಡ್ತಾ ಇದ್ದೀವಿ. ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲನೇಷನ್ ಅನ್ನು ಕೂಡ ನೀಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಕೂಡ ಸಿಗ್ತಾ ಇದೆ. ನೀವೇನಾದರೂ ಈ ಒಂದು ಕೋರ್ಸನ್ನು ಜಾಯಿನ್ ಆದರೆ ಪೇಪರ್ 1ನಲ್ಲಿ ನೀವು 35ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡೇ ಮಾಡ್ತೀರಾ. 70ಕ್ಕಿಂತ ಹೆಚ್ಚಿನ ಅಂಕಗಳನ್ನು ನೀವು ಇಲ್ಲಿ ಪಡಿತೀರಾ. ಸೊ ಇದರಿಂದ ನೀವು ಪೇಪರ್ 2 ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದ್ರೆ ನೀವು ಸರಳವಾಗಿ KSET ಅನ್ನು ಕ್ವಾಲಿಫೈ ಆಗ್ಬಹುದು. ಸೊ ಅದೇ ರೀತಿ ಈ ಒಂದು ಕೋರ್ಸ್ನ ಫೀಸ್ ಬಂದ್ಬಿಟ್ಟು 3000 ರೂಪೀಸ್ ಇದೆ. ಆದರೆ ನಾವು ನಾಳೆ ಮಂಡೆಯಿಂದ ಹೊಸ ಬ್ಯಾಚ್ ಅನ್ನು ಆರಂಭ ಮಾಡ್ತಾ ಇದ್ದೀವಿ. ಸೊ ನೀವು ಏನಾದರೂ ಈ ಒಂದು ಬ್ಯಾಚ್ ಅನ್ನು ಜಾಯಿನ್ ಆದರೆ ಈ ಒಂದು ಕೋರ್ಸ್ ನಿಮಗೆ ಕೇವಲ 2000 ರೂಪೀಸ್ನಲ್ಲಿ ಸಿಗ್ತಾ ಇದೆ. ನಾವು ಇಲ್ಲಿ ನಮಗೆ ಡೈಲಿ ಒಂದೊಂದು ಟೆಸ್ಟ್ಗಳನ್ನು ನೀಡ್ತೀವಿ. ಎಲ್ಲ ಟೆಸ್ಟ್ಗಳನ್ನು ನೀವು ಈ ಗ್ಲೋಬಲ್ ಆನ್ಲೈನ್ ಆ್ಯಪ್ನಲ್ಲಿ ಅಟೆಂಡ್ ಆಗಬಹುದು. ಸೊ ಅದೇ ರೀತಿ ನೋಟ್ಸ್ ಆಗಿರ್ಬೋದು, ವಿಡಿಯೋ ಲೆಕ್ಚರ್ಸ್ ಆಗಿರ್ಬೋದು, MCQ ಲೆಕ್ಚರ್ಸ್ಗಳಾಗಿರ್ಬೋದು, ಎಲ್ಲವನ್ನು ನೀವು ಈ ಒಂದು ಗ್ಲೋಬಲ್ ಆನ್ಲೈನ್ ಆ್ಯಪ್ನಲ್ಲಿ ವಿಡಿಯೋ ಮೂಲಕ ನೋಡ್ಬೋದು. ಮತ್ತು ಎಲ್ಲ ಲೆಕ್ಚರ್ಸ್ಗಳ PDF ಕೂಡ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ಈ ಒಂದು ಕೋರ್ಸ್ಗೆ ನೀವು ಸೇರಲು ಬಯಸಿದರೆ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ನೀವು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ಮತ್ತು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ರಿಜಿಸ್ಟರ್ ಆಗಿ ಇಲ್ಲಿ ಸ್ಟೋರ್ ಅಂತ ಇದೆ. ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಕರ್ನಾಟಕ ಸೆಟ್ ಪೇಪರ್ 1 ಅಂತ ಕೋರ್ಸನ್ನು ನೀವು ಸರ್ಚ್ ಮಾಡಿದ್ರೆ ಇಲ್ಲಿ ಕಂಟೆಂಟ್ನಲ್ಲಿ ನಿಮಗೆ ಫುಲ್ ಸಿಲೆಬಸ್ ಲೆಕ್ಚರ್ಸ್, MCQ lectures, solve previous year question papers, mock test, practice MCQ set, ಕಾಂಪ್ರಿಹೆನ್ಸಿವ್ ನೋಟ್ಸ್, PYQs ಟೆಸ್ಟ್ ಎಲ್ಲವೂ ಕೂಡ ಇಲ್ಲಿ ಲಭ್ಯವಿದೆ. ಎಲ್ಲ ಮಟೀರಿಯಲ್ ನಿಮಗೆ ಒಂದೇ ಆ್ಯಪ್ನಲ್ಲಿ ಸಿಗ್ತಾ ಇದೆ. ಅದೇ ರೀತಿ ನೀವು ಎಕ್ಸಾಮ್ ಮುಗಿದ್ರೂ ಕೂಡ ನೀವು ಯಾವುದೇ ಸಮಯಕ್ಕೆ ಬೇಕಾದರೂ ಎಲ್ಲ ಮಟೀರಿಯಲನ್ನು ಆಕ್ಸೆಸ್ ಮಾಡ್ಬೋದು. ಸೊ ಅದೇ ರೀತಿ ಈ ಒಂದು ಗ್ಲೋಬಲ್ ಆನ್ಲೈನ್ ಆ್ಯಪ್ ಕೂಡ ಜಾಸ್ತಿ ಸ್ಪೇಸನ್ನು ಕೂಡ ತೆಗೆದುಕೊಳ್ಳೋದಿಲ್ಲ. ಸೊ ನೀವು ಈ ಆ್ಯಪ್ನಿಂದನೇ ಇಲ್ಲಿ ನೀವು ಜಾಯಿನ್ ಆಗ್ಬೋದು. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಹಿಯರ್ ದ ಫಸ್ಟ್ ಕ್ವಶನ್ ಈಸ್ on which of the following days ಬಯೋಲಾಜಿಕಲ್ ಡೈವರ್ಸಿಟಿ ಡೇ ಇಸ್ ಸೆಲೆಬ್ರೇಟೆಡ್. ಅಂದರೆ ಯಾವ ದಿನಗಳಲ್ಲಿ ನಾವು ಈ ಜೈವಿಕ ವೈವಿಧ್ಯತೆಯ ದಿನ ಅಂತ ಆಚರಿಸ್ತಾ ಇದ್ದೀವಿ. ಸೊ ಈ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಪರಿಸರ ದಿನ, ಎನ್ವೈರ್ಮೆಂಟಲ್ ಡೇ ಆಗಿರ್ಬೋದು, ಸೊ ಅದೇ ರೀತಿ ಬಯೋಲಾಜಿಕಲ್ ಡೈವರ್ಸಿಟಿ ಡೇ ಆಗಿರ್ಬೋದು, ಇನ್ನೂ ಹಲವಾರು ಪರಿಸರಕ್ಕೆ ಸಂಬಂಧಿಸಿದ ದಿನಗಳ ಮೇಲೆ ಪ್ರಶ್ನೆಗಳು ಬರ್ತಾನೆ ಇರ್ತವೆ. ಸೊ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ ಡಿಸೆಂಬರ್ 29, ಆಪ್ಷನ್ ಬಿ ಜೂನ್ 5, ಆಪ್ಷನ್ ಸಿ ಮೇ 22, ಆಪ್ಷನ್ ಡಿ ಅಕ್ಟೋಬರ್ 22. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ, ಮೇ 22 is celebrated as ಬಯೋಲಾಜಿಕಲ್ ಡೈವರ್ಸಿಟಿ ಡೇ. ಇದನ್ನು ನಾವು ಜೈವಿಕ ವೈವಿಧ್ಯತೆಯ ದಿನ ಅಂತ ಕರಿತೀವಿ. ಸೊ ದ ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಲಾಜಿಕಲ್ ಡೈವರ್ಸಿಟಿ, ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ವರ್ಲ್ಡ್ ಬಯೋಡೈವರ್ಸಿಟಿ ಡೇ. It is United Nations sanctioned international day for the promotion of biodiversity issues. So it is currently held on May 20. So every year on May 22 it will be celebrated. ಪ್ರತಿ ವರ್ಷನೂ ಕೂಡ ಈ ಜೈವಿಕ ವೈವಿಧ್ಯತೆಯ ದಿನವನ್ನು ಮೇ 22ರಂದು ಸೆಲೆಬ್ರೇಟ್ ಮಾಡಲಾಗುತ್ತೆ. So the next question is which of the following is a source of methane? ಅಂದರೆ ಇಲ್ಲಿ ಕೆಳಗಿನವುಗಳಲ್ಲಿ 4 ಸೋರ್ಸ್ಗಳನ್ನು ನೀಡಿದ್ದಾರೆ. ಈ 4 ಸೋರ್ಸ್ಗಳಲ್ಲಿ ಮೀಥೇನ್ನ ಮೂಲ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ವೆಟ್ಲ್ಯಾಂಡ್ಸ್ ಅಂದರೆ ಗದ್ದೆಗಳು, ಆಪ್ಷನ್ ಬಿ ಫೋಮ್ ಇಂಡಸ್ಟ್ರಿ, ಆಪ್ಷನ್ ಸಿ ಥರ್ಮಲ್ ಪವರ್ ಪ್ಲಾಂಟ್ಸ್ ಅಂದರೆ ಉಷ್ಣ ವಿದ್ಯುತ್ ಸ್ಥಾವರಗಳು, ಆಪ್ಷನ್ ಡಿ ಸಿಮೆಂಟ್ ಇಂಡಸ್ಟ್ರಿ. ಸೊ ಈ 4 ಮೂಲಗಳಲ್ಲಿ ಮೀಥೇನ್ನ ಮೂಲ ಯಾವುದು ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ವೆಟ್ಲ್ಯಾಂಡ್ಸ್ ಅಂದರೆ ಗದ್ದೆಗಳು. ಸೊ ನಾವು ಜವುಗು ಪ್ರದೇಶ ಅಂತ ಹೇಳ್ತೀವಲ್ಲ, ಅವುಗಳಿಗೆ ವೆಟ್ಲ್ಯಾಂಡ್ಸ್ನಿಂದ ಮೀಥೇನ್ ಜಾಸ್ತಿ ರಿಲೀಸ್ ಆಗ್ತಾ ಇದೆ. ಸೊ ಕ್ವೆಶ್ಚನ್ ನಂಬರ್ 3, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಸೋರ್ಸ್ ಆಫ್ ಎಮಿಷನ್ಸ್ ಲೀಡಿಂಗ್ ಟು ದ ಇವೆಂಚುವಲ್ ಫಾರ್ಮೇಷನ್ ಆಫ್ ಸರ್ಫೇಸ್ ಓಝೋನ್ ಆಸ್ ಅ ಪೊಲ್ಯೂಟೆಂಟ್? ಈ ಕೆಳಗಿನವುಗಳಲ್ಲಿ ಯಾವುದು ಹೊರಸೂಸುವಿಕೆಯ ಮೂಲವಾಗಿದ್ದು ಅಂತಿಮವಾಗಿ ಮೇಲ್ಮೈ ಓಝೋನನ್ನು ಮಾಲಿನ್ಯಕಾರಕವನ್ನಾಗಿ ರೂಪಿಸ್ತಾ ಇದೆ? ಸೊ ಇಲ್ಲಿ 4 ಆಪ್ಷನ್ಸ್ಗಳನ್ನು ನೀಡಿದ್ದಾರೆ. ಇವುಗಳಲ್ಲಿ ಯಾವುದು ಓಝೋನ್ ಅನ್ನ ಮಾಲಿನ್ಯ ಕಾರಣಕ್ಕಾಗಿ ರೂಪಿಸ್ತಾ ಇದೆ? ಸೊ ನಿಮಗೆಲ್ಲ ಗೊತ್ತಿರೋ ಓಝೋನ್ ತುಂಬಾನೇ ಮಹತ್ವದ ಒಂದು ಲೇಯರ್ ಆಗಿದೆ. ಸೊ ಓಝೋನ್ ಇಲ್ಲ ಅಂತಂದ್ರೆ ಎಲ್ಲ ಸಜೀವಿಗಳು ಬದುಕುವುದು ಕೂಡ ಕಷ್ಟ ಆಗುತ್ತೆ.
ಸೊ ಆಪ್ಷನ್ ಎ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್, ಆಪ್ಷನ್ ಬಿ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್, ಆಪ್ಷನ್ ಸಿ ವೆಟ್ಲ್ಯಾಂಡ್ಸ್, ಆಪ್ಷನ್ ಡಿ fertilizer. So here the right answer will be option A, transport sector. ಸಾರಿಗೆ ಕ್ಷೇತ್ರ. ಸೊ ಈ ಸಾರಿಗೆ ಕ್ಷೇತ್ರದಿಂದ ಹೊರಸೂಸ್ತಾ ಇರೋ ಹೊಗೆಯಿಂದ ಆಗಿರ್ಬೋದು, ಡಸ್ಟ್ ಪಾರ್ಟಿಕಲ್ಸ್ ಆಗಿರ್ಬೋದು, ಇದರಿಂದ ಏನಾಗ್ತಾ ಇದೆ, ಓಝೋನ್ ತುಂಬ ಮಾಲಿನ್ಯಗೊಳ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ಕ್ವೆಶನ್ ನಂಬರ್ 4, ಇನ್ ವಿಚ್ ಆಫ್ ದ ಫಾಲೋವಿಂಗ್ ಸಿಟೀಸ್ ದ ಫೆನಾಮಿನನ್ ಆಫ್ ಕ್ಲಾಸಿಕಲ್ ಸ್ಮಾಗ್ ವಾಸ್ ಅಬ್ಸರ್ವ್ಡ್ ಫಾರ್ ದ ಫಸ್ಟ್ ಟೈಮ್. ಈ ಕೆಳಗಿನ ಯಾವ ಒಂದು ನಗರದಲ್ಲಿ ಈ ಕ್ಲಾಸಿಕಲ್ ಸ್ಮಾಗ್ ಅನ್ನ ಮೊದಲ ಬಾರಿಗೆ ಗಮನಿಸಲಾಯಿತು. ಸೊ ಇಲ್ಲಿ ಕ್ಲಾಸಿಕಲ್ ಸ್ಮಾಗ್ ಅಂತಂದ್ರೆ ಶಾಸ್ತ್ರೀಯ ಹೊಗೆ ಅಂತ ಬಂದಿದೆ ಕನ್ನಡದಲ್ಲಿ. ಸೊ ಇದನ್ನ ಕ್ಲಾಸಿಕಲ್ ಸ್ಮಾಗ್ ಅಂತಾನೆ ಇಟ್ಕೊಳ್ಳೋಣ. ಕ್ಲಾಸಿಕಲ್ ಸ್ಮಾಗ್ ಅನ್ನು ಯಾವ ಒಂದು ನಗರದಲ್ಲಿ ಮೊದಲ ಬಾರಿಗೆ ಗಮನಿಸಲಾಯಿತು. ಸೊ ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ನ್ಯೂಯಾರ್ಕ್, ಆಪ್ಷನ್ ಸಿ ಲಂಡನ್, ಆಪ್ಷನ್ ಡಿ ಲಾಸ್ ಏಂಜಲ್ಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಲಂಡನ್. ಸೊ ಇದನ್ನ ನಾವು ಲಂಡನ್ ಸ್ಮಾಗ್ ಅಂತಾನು ಕೂಡ ಕರಿತೀವಿ. So classical smog, this is the type of smog first observed in London in 1952. So ಈ ಒಂದು ಕ್ಲಾಸಿಕಲ್ ಸ್ಮಾಗ್ ಅನ್ನ ಮೊದಲ ಬಾರಿಗೆ 1957ರಲ್ಲಿ ಲಂಡನ್ ನಲ್ಲಿ ಗಮನಿಸಲಾಯಿತು. ಸೊ ಇಟ್ ಇನ್ವಾಲ್ವ್ಸ್ ಸ್ಮೋಕ್ ಅಂಡ್ ಸ್ಮಾಗ್. ಇದು ಸ್ಮೋಕ್ ಮತ್ತೆ ಫಾಗ್ ಎರಡನ್ನೂ ಕೂಡ ಒಳಗೊಂಡಿರುತ್ತದೆ. ದಿಸ್ ಟೈಪ್ ಆಫ್ ಸ್ಮಾಗ್ ಇಸ್ ಫಾರ್ಮ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ SO and humidity in the air which combines from HSO fog which deposits the particles. So it is formed in the month of winter, particularly in the morning hour when temperature is low. ಸೊ ಇದು ಹೆಚ್ಚಾಗಿ ವಿಂಟರ್ ಟೈಮ್ನಲ್ಲಿ, ಚಳಿಗಾಲದಲ್ಲಿ ಯಾವಾಗ ಟೆಂಪರೇಚರ್ ತಾಪಮಾನ ತುಂಬ ಕಡಿಮೆ ಇರುತ್ತಲ್ಲ ಆವಾಗ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದು ಹಲವಾರು ಪರಿಣಾಮಗಳನ್ನು ಕೂಡ ಬೀರುತ್ತೆ. ಉದಾಹರಣೆಗೆ ಬ್ರಾಂಚಿಟಿಸ್ ಆಗಿರ್ಬೋದು, ಸೊ ಇರಿಟೇಷನ್ಸ್ ಆಗಿರ್ಬೋದು, ಸೊ ಲಂಗ್ಸ್ ಮೇಲೆ ಕೂಡ ಇದು ಪರಿಣಾಮವನ್ನು ಬೀರುತ್ತೆ. ದ ನೆಕ್ಸ್ಟ್ ಕ್ವೆಶನ್ ಈಸ್, ವುಮೆನ್ ಆರ್ ಕ್ಲೋಸರ್ ಟು ನೇಚರ್ ದ್ಯಾನ್ ಮೆನ್. ವಾಟ್ ಕೈಂಡ್ ಆಫ್ ಪರ್ಸ್ಪೆಕ್ಟಿವ್ ಈಸ್ ದಿಸ್? ರಿಯಾಲಿಸ್ಟ್, ಎಸೆನ್ಷಿಯಾಲಿಸ್ಟ್, ಫೆಮಿನಿಸ್ಟ್, ಡೀಪ್ ಎಕಾಲಜಿ. ಇಲ್ಲಿ ಒಂದು ಸೆಂಟೆನ್ಸ್ ಇದೆ, ಮಹಿಳೆಯರು ಪುರುಷರಿಗಿಂತ ಪ್ರಕೃತಿಗೆ ಹೆಚ್ಚಾಗಿ ಹತ್ತಿರವಾಗಿದ್ದಾರೆ. ಇದು ಯಾವ ಒಂದು ದೃಷ್ಟಿಕೋನದಿಂದ ಈ ಒಂದು ಸೆಂಟೆನ್ಸ್ ಅನ್ನ ನೀಡಲಾಗಿದೆ? ಆಪ್ಷನ್ ಎ ವಾಸ್ತವವಾದಿ, ಆಪ್ಷನ್ ಬಿ ಅಗತ್ಯವಾದಿ, ಆಪ್ಷನ್ ಸಿ ಸ್ತ್ರೀವಾದಿ, ಆಪ್ಷನ್ ಡಿ ಆಳವಾದ ಪರಿಸರ ವಿಜ್ಞಾನ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಅಗತ್ಯವಾದಿ, ಎಸೆನ್ಷಿಯಾಲಿಸ್ಟ್. ಸೊ ಮಹಿಳೆಯರು ಪುರುಷರಿಗಿಂತ ಪ್ರಕೃತಿಗೆ ತುಂಬಾನೇ ಹತ್ತಿರವಾಗಿದ್ದಾರೆ. ಇದು ಒಂದು ಅಗತ್ಯವನ್ನು ತೋರಿಸ್ತಾ ಇದೆ. ಸೊ ಹೀಗಾಗಿ ಇದು ಅಗತ್ಯವಾದಿ ಒಂದು ದೃಷ್ಟಿಕೋನದಿಂದ ಹೇಳಲಾಗಿದೆ ಅಂತ ನಾವು ಹೇಳಬಹುದು. ಕ್ವೆಶನ್ ನಂಬರ್ 6, ಇನ್ ವಿಚ್ ಸಿಟಿ ವಾಸ್ ದ UN ಕಾನ್ಫರೆನ್ಸ್ ಆನ್ ಎನ್ವೈರನ್ಮೆಂಟ್ ಆಲ್ಸೋ ಟರ್ಮ್ಡ್ ಆಸ್ ಅರ್ತ್ ಸಮಿಟ್ ಹೆಲ್ಡ್ ಇನ್ 1992. ಸೊ 1992ರಲ್ಲಿ UN ಕಾನ್ಫರೆನ್ಸ್ ಆನ್ ಎನ್ವೈರನ್ಮೆಂಟ್ ಅಂತಂದ್ರೆ ಭೂಮಿಯ ಅಥವಾ ಇದನ್ನ ಅರ್ತ್ ಸಮಿಟ್ ಅಂತ ಕೂಡ ಕರಿತೀವಿ. 1992ರಲ್ಲಿ ಅರ್ತ್ ಸಮಿಟ್, ಭೂಮಿಯ ಶೃಂಗಸಭೆ ಎಂದು ಕರೆಯಲ್ಪಡುವ UN ಕಾನ್ಫರೆನ್ಸ್ ಆನ್ ಎನ್ವೈರನ್ಮೆಂಟ್ ಯಾವ ನಗರದಲ್ಲಿ ನಡೆಸಲಾಯಿತು? ಆಪ್ಷನ್ ಎ ರಿಯೋ ಡಿ ಜನೈರೋ, ಆಪ್ಷನ್ ಬಿ ಕ್ಯೋಟೋ, ಆಪ್ಷನ್ ಸಿ ಸ್ಟಾಕ್ಹೋಮ್, ಆಪ್ಷನ್ ಡಿ ಕೋಪೆನ್ಗನ್. ಸೊ ಇವುಗಳ ಮೇಲೆ ಪ್ರತಿ ಸಲನೂ ಕೂಡ ಪ್ರಶ್ನೆಗಳು ಬರ್ತಾನೆ ಇರ್ತವೆ. ಸೊ ಹೆಚ್ಚಾಗಿ ಸ್ವಲ್ಪ ಈ ಒಂದು ಪೀಪಲ್ ಅಂಡ್ ಎನ್ವೈರನ್ಮೆಂಟ್ಗೆ ರಿಲೇಟೆಡ್ ನಂತೆ ಸಮಿಟ್ ಆಗಿರ್ಬೋದು, ಕಾನ್ಫರೆನ್ಸ್ ಆಗಿರ್ಬೋದು, ಸೊ ಇದ್ರ ಮೇಲೆ ಏನೆಲ್ಲ ಕರೆಂಟ್ ಅಫೇರ್ಸ್ ಇದೆ ಅಂತ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ರಿಯೋ ಡಿ ಜನೈರೋ. ದ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಫಾರ್ ಎನ್ವೈರನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ in Rio de Janeiro was first large international conference. It was focused on global environmental questions. Since 1972 UN meeting in Stockholm. So idanna Earth Summit antanu kuda karitare. The next question is, the National Disaster Management Authority functions under the Union Ministry of Environment, Water Resource, Home Affairs, Defense. So ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಕೇಂದ್ರ, ಈ ಒಂದು ಕಾರ್ಯಾಲಯ, ಈ ಒಂದು ಸಚಿವಾಲಯ ಯಾವುದರ ಅಡಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ? ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ. ಆಪ್ಷನ್ ಎ ಪರಿಸರ, ಆಪ್ಷನ್ ಬಿ ಜಲ ಸಂಪನ್ಮೂಲ, ಆಪ್ಷನ್ ಸಿ ಗೃಹ ವ್ಯವಹಾರ, ಆಪ್ಷನ್ ಡಿ ರಕ್ಷಣಾ. Yes, here the right answer for this question is option C, Home Affairs. ಈ ಒಂದು ಸಚಿವಾಲಯ ಹೋಮ್ ಅಫೇರ್ಸ್ ನ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. Question number 8, MAB stands for option A man and biome, option B man and biodiversity, option C man and biosphere, option D man and bioscience. MAB ಅಂತಂದ್ರೆ man and biosphere. ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ. So man and biosphere program, it is an intergovernmental scientific program and it was launched in 1971 by UNESCO.
ಸೊ ಈ MAB ಪ್ರೋಗ್ರಾಮನ್ನು 1971ರಲ್ಲಿ ಯುನೆಸ್ಕೋ ಇಂದ ಲಾಂಚ್ ಮಾಡಲಾಗಿತ್ತು. ಸೊ ದ ಮೇನ್ ಏಮ್ ಆಫ್ ದಿಸ್ ಪ್ರೋಗ್ರಾಮ್ ಈಸ್ ಇಂಪ್ರೂವ್ಮೆಂಟ್ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಪೀಪಲ್ ಆ್ಯಂಡ್ ದೇರ್ ಎನ್ವೈರ್ಮೆಂಟ್. ಜನರು ಮತ್ತು ಪರಿಸರದ ನಡುವಿನ ಒಂದು ಸಂಬಂಧವನ್ನು ಉತ್ತಮಪಡಿಸುವುದು ಇದರ ಒಂದು ಉದ್ದೇಶವಾಗಿತ್ತು. The next question is match the following list 1 with list 2. Let us move to the answer directly. The right answer is option A. Ozone depletion is related Montreal Protocol. CO2 reduction is related to Kyoto Protocol. Sustainable development is related to Rio Summit. Then hazardous waste is related to Basel Convention. Question number 10. The main characteristics of biodiversity hotspot are. ಜೀವ ವೈವಿಧ್ಯ ಹಾಟ್ಸ್ಪಾಟ್ಸ್ಗಳ ಮುಖ್ಯ ಲಕ್ಷಣ ಅಂದರೆ ಆಪ್ಷನ್ ಎ ಥ್ರೆಟ್ ಫ್ರಮ್ ಹ್ಯೂಮನ್ ಬೀಯಿಂಗ್ಸ್, ಆಪ್ಷನ್ ಬಿ ಬಯೋಜಿಯೋಗ್ರಾಫಿಕಲ್ ರೀಜನ್ ವಿತ್ ಅ ಸ್ಪೆಸಿಫೈಡ್ ಪರ್ಸೆಂಟೇಜ್ ಆಫ್ ಎಂಡೆಮಿಕ್ ಸ್ಪೀಸೀಸ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ನೈದರ್ ಎ ನಾರ್ ಬಿ. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬೋತ್ ಆರ್ ಕರೆಕ್ಟ್. Characteristics of biodiversity hotspot are threat for human beings and also biogeographical region with a specified percentage of endemic species. ಜೀವ ವೈವಿಧ್ಯ ಹಾಟ್ಸ್ಪಾಟ್ಗಳ ಲಕ್ಷಣಗಳು ಮನುಷ್ಯರಿಂದ ಬೆದರಿಕೆ ಇದೆ ಅಂದರೆ ಮನುಷ್ಯರಿಂದ ನಾಶ ಆಗ್ತಾ ಇದೆ, ಮತ್ತು ಸ್ಥಳೀಯ ಜಾತಿಗಳ ನಿರ್ದಿಷ್ಟ ಶೇಕಡಾವಾರು ಜೊತೆ ಜೈವಿಕ ಭೌಗೋಳಿಕ ಪ್ರದೇಶ. A biodiversity hotspot, it is a biographic region that is both a significant reservoir of biodiversity and also threatened with the destruction. Question number 11. Lahar is a natural disaster involving. Option A eruption of large amount of material, option B strong winds, option C strong water waves, option D strong wind and water waves. So ಲಹಾರ್ ಇದು ಒಂದು ನೈಸರ್ಗಿಕ ಇದು ಒಂದು ಯಾವ ಪ್ರಕಾರದ ನೈಸರ್ಗಿಕ ವಿಕೋಪವಾಗಿದೆ? ಆಪ್ಷನ್ ಎ ದೊಡ್ಡ ಪ್ರಮಾಣದ ವಸ್ತುಗಳ ಸ್ಫೋಟ, ಆಪ್ಷನ್ ಬಿ ಬಲವಾದ ಗಾಳಿ, ಆಪ್ಷನ್ ಸಿ ಬಲವಾದ ನೀರಿನ ಅಲೆಗಳು, ಆಪ್ಷನ್ ಡಿ ಬಲವಾದ ಗಾಳಿ ಮತ್ತು ನೀರಿನ ಅಲೆಗಳು. Here the right answer is option A. Lahar, it is a natural disaster of eruption of large amount of material. ದೊಡ್ಡ ಪ್ರಮಾಣದ ವಸ್ತುಗಳ ಸ್ಫೋಟ. Question number 12. Assertion. The problems of environmental sustainability are difficult to resolve. ಇಲ್ಲಿ ಸಮರ್ಥನೆ ಏನು ಹೇಳ್ತಾ ಇದೆ? ಪರಿಸರ ಸಮರ್ಥನೀಯ ಸಮಸ್ಯೆಗಳನ್ನು ಪರಿಹರಿಸಲು ಕಷ್ಟವಾಗಿದೆ. Reason is our understanding how environment works and how different human choices affect environment is inadequate. ಅಂದರೆ ಕಾರಣ ಏನು ಹೇಳ್ತಾ ಇದೆ? ಪರಿಸರವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ವಿವಿಧ ಮಾನವ ಆಯ್ಕೆಗಳು ಪರಿಸರದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ನಮ್ಮ ತಿಳುವಳಿಕೆಗೆ ಅಸಮರ್ಪಕವಾಗಿವೆ. So here the right answer is option A. Both assertion and reason are correct and reason is correct explanation of assertion. ಇಲ್ಲಿ ಸಮರ್ಥನೆ ಮತ್ತು ಕಾರಣ ಎರಡೂ ಸರಿಯಾಗಿವೆ, ಕಾರಣ ಸಮರ್ಥನೆಗೆ ಸರಿಯಾದ ವಿವರಣೆ ಕೂಡ ಆಗಿದೆ. Question number 13. The various levels through which energy passes into an ecosystem are called. ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯು ಹಾದು ಹೋಗುವ ವಿವಿಧ ಹಂತಗಳನ್ನು ಏನಂತ ಕರೀತೀವಿ? ಆಪ್ಷನ್ ಎ ಕನ್ಸ್ಯೂಮರ್ಸ್, ಆಪ್ಷನ್ ಬಿ autotrophs, option C trophic levels, option D none of the above. The right answer is option C trophic levels, trophic ಮಟ್ಟಗಳು. Question number 14. The existence of atmosphere on the earth is due to. Option A the revolution of the earth around the sun, option B the rotation of the earth, option C the gravitational force of the earth, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಭೂಮಿಯ ಮೇಲೆ ವಾತಾವರಣ ಅಸ್ತಿತ್ವಕ್ಕೆ ಮುಖ್ಯ ಕಾರಣ ಯಾವುದು? ಆಪ್ಷನ್ ಎ ಸೂರ್ಯನ ಸುತ್ತ ಭೂಮಿಯ ಕ್ರಾಂತಿ, ಆಪ್ಷನ್ ಬಿ ಅಂದರೆ ಸೂರ್ಯನ ಸುತ್ತ ಭೂಮಿಯ ಸುತ್ತುವುದು, ಆಪ್ಷನ್ ಬಿ ಭೂಮಿಯ ತಿರುಗುವಿಕೆ, ಆಪ್ಷನ್ ಸಿ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸೊ ಭೂಮಿಯ ಮೇಲೆ ವಾತಾವರಣ ಅಸ್ತಿತ್ವ ಇದಕ್ಕೆ ಪ್ರಮುಖವಾದ ಕಾರಣ ಅಂತಂತಂದ್ರೆ ಇಲ್ಲಿ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ. The main reason for the existence of atmosphere is gravitational force of the earth. Question number 15. The balance in oxygen level is maintained by. Option A photosynthesis and cellular respiration, option B industrial emissions of gases, option C release of ozone in upper atmosphere, option D none of the above. ಆಮ್ಲಜನಕದ ಮಟ್ಟದಲ್ಲಿನ ಸಮತೋಲನವನ್ನು ಇದರಿಂದ ನಿರ್ವಹಿಸಲಾಗುತ್ತದೆ. ಆಪ್ಷನ್ ಎ ದ್ಯುತಿ ಸಂಶ್ಲೇಷಣೆ ಮತ್ತು ಸೆಲ್ಯುಲರ್ ಉಸಿರಾಟ, ಆಪ್ಷನ್ ಬಿ ಅನಿಲಗಳ ಕೈಗಾರಿಕಾ ಹೊರಸೂಸುವಿಕೆ, ಆಪ್ಷನ್ ಸಿ ಮೇಲಿನ ವಾತಾವರಣದಲ್ಲಿ ಓಝೋನ್ ಬಿಡುಗಡೆ, ಆಪ್ಷನ್ ಡಿ ಮೇಲಿನ
ಯಾವುದು ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಫೋಟೋಸಿಂಥೆಸಿಸ್ ಆ್ಯಂಡ್ ಸೆಲ್ಯುಲರ್ ರೆಸ್ಪಿರೇಷನ್. ಸೊ ಇಲ್ಲಿ ಆಮ್ಲಜನಕದ ಸಮತೋಲನ ಕಾಪಾಡುವುದರಲ್ಲಿ ಪ್ರಮುಖ ಪಾತ್ರ ಈ ದ್ಯುತಿ ಸಂಶ್ಲೇಷಣೆ ಮತ್ತು ಸೆಲ್ಯುಲರ್ ಉಸಿರಾಟ. ಕ್ವೆಶ್ಚನ್ ನಂಬರ್ 16, ಓಝೋನ್ ಈಸ್ ಕನ್ಸಿಡರ್ಡ್ ಆಸ್ ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ ಬಿಕಾಸ್ ಆಪ್ಷನ್ ಎ ಈಸ್ ಇನ್ ದ ಅಪ್ಪರ್ ಲೇಯರ್ಸ್ ಆಫ್ ದ ಅಟ್ಮಾಸ್ಫಿಯರ್, ಆಪ್ಷನ್ ಬಿ ಈಸ್ ಫಾರ್ಮ್ಡ್ ಬೈ ಕೆಮಿಕಲ್ ರಿಯಾಕ್ಷನ್ಸ್, ಆಪ್ಷನ್ ಸಿ ಇಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ಇಂಡಸ್ಟ್ರಿ, ಆಪ್ಷನ್ ಡಿ ಸೆಕೆಂಡರಿ ರೋಲ್ ಇನ್ ಕಾಸಿಂಗ್ ಪೊಲ್ಯೂಷನ್. ಸೊ ಓಝೋನ್ ಅನ್ನು ನಾವು ದ್ವಿತೀಯ ವಾಯು ಮಾಲಿನ್ಯಕಾರಕ ಅಂತ ಕರಿತಾ ಇದ್ದೀವಿ. ಇದಕ್ಕೆ ಕಾರಣ ಆಪ್ಷನ್ ಎ, ವಾತಾವರಣದ ಮೇಲಿನ ವಾತಾವರಣದಲ್ಲಿದ್ದು ಮೇಲಿನ ಪದರದಲ್ಲಿದೆ, ಆಪ್ಷನ್ ಬಿ ವಾತಾವರಣದಲ್ಲಿ ರಾಸಾಯನಿಕ ಕ್ರಿಯೆಗಳಿಂದ ರೂಪುಗೊಳ್ತಾ ಇದೆ, ಆಪ್ಷನ್ ಸಿ ಉದ್ಯಮದಲ್ಲಿ ಉತ್ಪಾದಿಸಲಾಗ್ತಾ ಇದೆ, ಆಪ್ಷನ್ ಡಿ ಮಾಲಿನ್ಯವನ್ನು ಉಂಟು ಮಾಡುವಲ್ಲಿ ದ್ವಿತೀಯ ಪಾತ್ರವನ್ನು ವಹಿಸ್ತಾ ಇದೆ. ಸೊ ಇಲ್ಲಿ ನಾವು ಸರಳವಾಗಿ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಅನ್ನು ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಸೊ ಇದು ಆಪ್ಷನ್ 3, ಇದು ಮೇಲಿನ ಪದರ್ನಲ್ಲಿ ಕೂಡ ಇಲ್ಲ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಬಿ ಏನಾಗ್ತಾ ಇದೆ, ಸರಿಯ ಉತ್ತರ ಆಗ್ತಾ ಇದೆ. ವಾತಾವರಣದಲ್ಲಿನ ರಾಸಾಯನಿಕ ಕ್ರಿಯೆಗಳಿಂದ ಇದು ರೂಪುಗೊಳ್ತಾ ಇದೆ. ಸೊ ಓಝೋನ್ ಇಟ್ ಈಸ್ ಫಾರ್ಮ್ಡ್ ಬೈ ಕೆಮಿಕಲ್ ರಿಯಾಕ್ಷನ್ಸ್ ಇನ್ ದ ಅಟ್ಮಾಸ್ಫಿಯರ್. A primary pollutant is an air pollutant emitted directly from a source. A secondary pollutant it is not directly emitted as such but forms when other pollutants are react with the atmosphere. So ಯಾವಾಗ ಈ ಪ್ರೈಮರಿ ಏರ್ ಪೊಲ್ಯೂಟೆಂಟ್ಸ್ ಇತರ ಪೊಲ್ಯೂಟೆಂಟ್ಸ್ಗಳೊಂದಿಗೆ ರಿಯಾಕ್ಟ್ ಮಾಡ್ತಾ ಇವೆ ಆವಾಗ ಈ ಒಂದು ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ ಕ್ರಿಯೇಟ್ ಆಗ್ತಾ ಇದೆ. ಕ್ವೆಶ್ಚನ್ ನಂಬರ್ 17, why is photochemical smog typically worse in the summer? Option A, there is more solar energy to drive photochemical reactions. Option B, people tend to travel more in summers. Option C, warm temperatures prevent the dissipation of pollutants. Option D, none of the above. ದ್ವಿತೀಯ ರಾಸಾಯನಿಕ ಹೊಗೆ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಏಕೆ ಕೆಟ್ಟದಾಗಿರುತ್ತೆ? ಆಪ್ಷನ್ ಎ, ದ್ವಿತೀಯ ರಾಸಾಯನಿಕ ಕ್ರಿಯೆಗಳನ್ನು ಹೆಚ್ಚಿಸಲು ಹೆಚ್ಚು ಸೌರಶಕ್ತಿ ಇರುವುದರಿಂದ. ಆಪ್ಷನ್ ಬಿ, ಜನರು ಬೇಸಿಗೆಯಲ್ಲಿ ಹೆಚ್ಚು ಪ್ರಯಾಣ ಮಾಡುವುದರಿಂದ. ಇದನ್ನು ನಾವು ಸರಳವಾಗಿ ಎಲಿಮಿನೇಟ್ ಮಾಡಬಹುದು. ಆಪ್ಷನ್ ಸಿ, ಬೆಚ್ಚಗಿನ ತಾಪಮಾನವು ಮಾಲಿನ್ಯಕಾರಕಗಳ ಕರಗುವಿಕೆಯನ್ನು ತಡೆಯುವುದರಿಂದ. ಇದು ಕೂಡ ಎಲಿಮಿನೇಟ್ ಮಾಡಬಹುದು, ಯಾಕಂದರೆ ಇಲ್ಲಿ ಬೆಚ್ಚಗಿನ ತಾಪಮಾನ ಅಷ್ಟೊಂದು ಕಂಡುಬರಲ್ಲ ಬೇಸಿಗೆಯಲ್ಲಿ. ಅದೇ ರೀತಿ ಆಪ್ಷನ್ ಡಿ ಕೂಡ ನಾವು ಎಲಿಮಿನೇಟ್ ಮಾಡಬಹುದು. ಸೊ ಹೀಗಾಗಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಇ, ದ್ವಿತೀಯ ರಾಸಾಯನಿಕ ಕ್ರಿಯೆಗಳನ್ನು ಹೆಚ್ಚಿಸಲು ಹೆಚ್ಚು ಸೌರಶಕ್ತಿ ಇರುವುದರಿಂದ. ಕ್ವೆಶ್ಚನ್ ನಂಬರ್ ಸಮ್ಮರ್ ಸ್ಮಾಗ್ ಇಟ್ ಈಸ್ ಪ್ರೈಮರ್ಲಿ ಅಸೋಸಿಯೇಟೆಡ್ ವಿತ್ photochemical formation of ozone. So during summer season when the temperatures are warmer and there is more sunlight present, photochemical smog is the dominant type of smog formation. Question number 18, match the following. The right answer is option A here. Kaziranga National Park idu Assam nallide, Keladu National Park idu Rajasthan nallide, Sundarban National Park West Bengal nallide, Nanda Devi National Park Uttar Pradesh nallide. Question number 19, the small amount of warming that may set up unstoppable and irreversible changes is termed as. ತಡೆಯಲಾಗದ ಮತ್ತು ಬದಲಾಯಿಸಲಾಗದ ಬದಲಾವಣೆಗಳನ್ನು ಉಂಟು ಮಾಡುವ ಸಣ್ಣ ಪ್ರಮಾಣದ ತಾಪಮಾನ ಏರಿಕೆಗೆ ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ, ಟಿಪ್ಪಿಂಗ್ ಪಾಯಿಂಟ್, ಆಪ್ಷನ್ ಬಿ, ಇನ್ಫ್ಲೆಕ್ಷನ್ ಪಾಯಿಂಟ್, ಆಪ್ಷನ್ ಸಿ, ಟರ್ನಿಂಗ್ ಪಾಯಿಂಟ್, ಆಪ್ಷನ್ ಡಿ, ನನ್ ಆಫ್ ದಿ ಅಬೋವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಟಿಪ್ಪಿಂಗ್ ಪಾಯಿಂಟ್. Question number 20, which of the following state has maximum of mangrove cover in India? ಈ ಕೆಳಗಿನ ಯಾವ ರಾಜ್ಯದಲ್ಲಿ ಭಾರತದಲ್ಲಿ ಹೆಚ್ಚಾಗಿ ಮ್ಯಾಂಗ್ರೋವ್ ಅರಣ್ಯವನ್ನು ನಾವು ಕಾಣ್ತಾ ಇದ್ದೀವಿ? ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ವೆಸ್ಟ್ ಬೆಂಗಾಲ್, ಆಪ್ಷನ್ ಸಿ ಒರಿಸ್ಸಾ, ಆಪ್ಷನ್ ಡಿ ಅಂಡಮಾನ್ ಅಂಡ್ ನಿಕೋಬಾರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ವೆಸ್ಟ್ ಬೆಂಗಾಲ್. The Sundarbans is the largest mangrove forest in the world and it is located in the Ganga River Delta in Bangladesh and West Bengal. Question number 21, atmospheric pollutants are mainly present in. ವಾತಾವರಣದ ಮಾಲಿನ್ಯಕಾರಕಗಳು ಮುಖ್ಯವಾಗಿ ಯಾವ ಒಂದು ವಲಯದಲ್ಲಿ ಕಂಡು ಬರ್ತಾ ಇದೆ? ಆಪ್ಷನ್ ಎ ಅಯೋನೋಸ್ಫಿಯರ್, ಆಪ್ಷನ್ ಬಿ ಸ್ಟ್ರೆಟೋಸ್ಫಿಯರ್, ಆಪ್ಷನ್ ಸಿ ಮೆಸೋಸ್ಫಿಯರ್, ಆಪ್ಷನ್ ಡಿ ಟ್ರೋಪೋಸ್ಫಿಯರ್ ಅಂಡ್ ಲೋವರ್ ಸ್ಟ್ರೆಟೋಸ್ಫಿಯರ್. ಸೊ ನಿಮಗೆ ಗೊತ್ತಿರಬೇಕು, ಯಾವಾಗಲೂ ಈ ವಾತಾವರಣದ ಮಾಲಿನ್ಯಕಾರಕಗಳು, ವಾತಾವರಣದ ಅಂಶಗಳು ಈ ಹೆಚ್ಚಾಗಿ ಟ್ರೋಪೋಸ್ಫಿಯರ್ ಮತ್ತೆ ಲೋವರ್ ಸ್ಟ್ರೆಟೋಸ್ಫಿಯರ್ ನಲ್ಲಿನೇ ಕಂಡು ಬರ್ತಾ ಇವೆ. ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಸೊ ಇಲ್ಲಿ ನೋಡ್ಬೋದು, ವಾತಾವರಣ ಲೇಯರ್ಸ್ ಅನ್ನ ಕೊಟ್ಟಿದ್ದೀವಿ. ನಂತರ ಫಸ್ಟ್ಗೆ ಟ್ರೋಪೋಸ್ಫಿಯರ್, ನಂತರ ಸ್ಟ್ರೆಟೋಸ್ಫಿಯರ್, ಮೆಸೋಸ್ಫಿಯರ್, ಇದ್ರ ಮೇಲೆ ಅಯೋನೋಸ್ಫಿಯರ್ ಅಂಡ್ ಎಕ್ಸೋಸ್ಫಿಯರ್ ಬರ್ತಾ ಇವೆ.
ಸೊ ಇಲ್ಲಿ ವಾತಾವರಣದ ಮಾಲಿನ್ಯಕಾರಕಗಳು ಹೆಚ್ಚಾಗಿ ಈ ಒಂದು ಟ್ರೋಪೋಸ್ಪಿಯರ್ ನಲ್ಲಿ ಕಂಡು ಬರ್ತವೆ. ಅದೇ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಈ ಲೋವರ್ ಸ್ಟ್ರೆಟೋಸ್ಪಿಯರ್ ನಲ್ಲಿಯೂ ಕೂಡ ಕಂಡು ಬರ್ತಾ ಇವೆ. ಕ್ವೆಶ್ಚನ್ ನಂಬರ್ 22, ಮ್ಯಾಚ್ ದ ಫಾಲೋವಿಂಗ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. Hearing noise level is 30 decibels, whispering 1 decibel, interference with sleep 60 decibel, normal talk is 30 to 50 decibels. Question number 23, which of the following pollutants have adverse implications for human health as well as climate change? ಸೊ ಈ ಕೆಳಗೆ ಕೊಟ್ಟಿರುವ ಒಂದು ಮಾಲಿನ್ಯಕಾರಕಗಳಲ್ಲಿ ಯಾವ ಮಾಲಿನ್ಯಕಾರಕಗಳು ಮನುಷ್ಯನ ದೇಹದ ಮೇಲೆ ಮತ್ತೆ ವಾತಾವರಣದ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಹೊಂದಿವೆ? ಇಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಇದೆ, ಪರ್ಟಿಕ್ಯುಲೇಟ್ ಮ್ಯಾಟರ್ ಇದೆ, ಓಝೋನ್ ಇದೆ, ಮೀಥೇನ್ ಇದೆ, ನೈಟ್ರಸ್ ಆಕ್ಸೈಡ್ ಇದೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ fourth one, B and C only, that is particulate matter and ozone. The next question is, atmospheric pollutants are mainly present in. ವಾತಾವರಣದಲ್ಲಿನ ಮಾಲಿನ್ಯಕಾರಕಗಳು ಮುಖ್ಯವಾಗಿ ಯಾವ ವಲಯದಲ್ಲಿ ಕಂಡು ಬರ್ತಾ ಇವೆ? ಕ್ವೆಶ್ಚನ್ ರಿಪೀಟ್ ಆಗಿದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಟ್ರೋಪೋಸ್ಪಿಯರ್ ಅಂಡ್ ಲೋವರ್ ಸ್ಟ್ರಾಟೋಸ್ಪಿಯರ್. ಸೊ ಇಲ್ಲಿ ವಾತಾವರಣದ ವಲಯಗಳನ್ನು ನೋಡಬಹುದು. ಮೊದಲಿಗೆ ಟ್ರೋಪೋಸ್ಪಿಯರ್ ಬರ್ತಾ ಇದೆ, ನಂತರ ಸ್ಟ್ರಾಟೋಸ್ಪಿಯರ್ ಬರ್ತಾ ಇದೆ, ನಂತರ ಮೆಸೋಸ್ಪಿಯರ್, ನಂತರ ಅಯೋನೋಸ್ಪಿಯರ್, ಕೊನೆಗೆ ಎಕ್ಸೋಸ್ಪಿಯರ್ ಬರ್ತಾ ಇವೆ. ಸೊ ಇದನ್ನು ನೆನಪಿಡಬೇಕು. ಮತ್ತೆ ಯಾವಾಗಲೂ ಓಝೋನ್ ಲೇಯರ್ ಸ್ಟ್ರಾಟೋಸ್ಪಿಯರ್ ನಲ್ಲಿ ಕಂಡು ಬರ್ತಾ ಇದೆ. ಕ್ವೆಶ್ಚನ್ ನಂಬರ್ 25, ವಿಚ್ ಆಫ್ ದ ಫಾಲೋವಿಂಗ್ ಅಲ್ಟಿಮೇಟ್ಲಿ ಕಾಸಸ್ ಆಕ್ಸಿಜನ್ ಡಿಪ್ಲೇಷನ್ ಇನ್ ವಾಟರ್ ಬಾಡೀಸ್? ಈ ಕೆಳಗಿನವರಲ್ಲಿ ಯಾವುದು ಅಂತಿಮವಾಗಿ ಜಲಮೂಲಗಳಲ್ಲಿ ಆಮ್ಲಜನಕದ ಸವಕಳಿಗೆ ಕಾರಣವಾಗ್ತಾ ಇದೆ? ಆಪ್ಷನ್ ಎ ಫಿಶ್, ಆಪ್ಷನ್ ಬಿ ಹ್ಯೂಮನ್ ಬೀಯಿಂಗ್ಸ್, ಆಪ್ಷನ್ ಸಿ ಮೈಕ್ರೋ ಆರ್ಗ್ಯಾನಿಸಮ್ಸ್, ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಮೈಕ್ರೋ ಆರ್ಗ್ಯಾನಿಸಮ್. ಸೂಕ್ಷ್ಮ ಜೀವಿಗಳಿಂದ ಏನಾಗ್ತಾ ಇದೆ? ಈ ಒಂದು ಜಲಮೂಲಗಳಲ್ಲಿ ಆಮ್ಲಜನಕದ ಸವಕಳಿ ಆಗ್ತಾ ಇದೆ. ಕ್ವೆಶ್ಚನ್ ನಂಬರ್ 26, assertion is aerosols have potential for modifying climate. ಸಮರ್ಥನೆ, ಏರೋಸಾಲ್ಗಳು ಹವಾಮಾನವನ್ನು ಮಾರ್ಪಡಿಸುವ ಸಾಮರ್ಥ್ಯವನ್ನು ಹೊಂದಿವೆ. ದ ರೀಸನ್ ಈಸ್ ಏರೋಸಾಲ್ಸ್ ಇಂಟರಾಕ್ಟ್ ವಿತ್ ಬೋತ್ ಶಾರ್ಟ್ ವೇವ್ಸ್ ಅಂಡ್ ರೇಡಿಯೇಷನ್ಸ್. ಇದಕ್ಕೆ ಕಾರಣ ಏರೋಸಾಲ್ಗಳು ಸಣ್ಣ ಅಲೆಗಳು ಮತ್ತೆ ವಿಕಿರಣಗಳ ಎರಡರೊಂದಿಗೂ ಕೂಡ ಸಂವಹನವನ್ನ ನಡೆಸ್ತಾ ಇವೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಬೋತ್ ಅಸರ್ಷನ್ ಅಂಡ್ ರೀಸನ್ ಆರ್ ಟ್ರೂ ಅಂಡ್ ರೀಸನ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. ಇಲ್ಲಿ ಅಸರ್ಷನ್ ಮತ್ತೆ ರೀಸನ್ ಎರಡೂ ಕರೆಕ್ಟ್ ಸರಿಯಾಗಿವೆ. ಅದೇ ರೀತಿ ರೀಸನ್ ಅಸರ್ಷನ್ಗೆ ಸರಿಯಾದ ವಿವರಣೆ ಕೂಡ ಆಗಿದೆ. ಸೊ ಈ ರೀತಿ ಅಸರ್ಷನ್ ರೀಸನಿಂಗ್ ಪ್ರಶ್ನೆಗಳನ್ನು ನೀವು ಉತ್ತರಿಸಬೇಕಾದ್ರೆ ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಇರಲೇಬೇಕು. ಇವಾಗ ಈ ಪ್ರಶ್ನೆಗೆ ಉತ್ತರಿಸಲು ನನಗೆ ಏರೋಸಾಲ್ಗಳ ಬಗ್ಗೆ ಜ್ಞಾನ ಇರಲೇಬೇಕು. ಸೊ ಮೊದಲು ನೀವು ಅಸರ್ಷನ್ ಅನ್ನ ಓದಬೇಕು, ಅದು ಸರಿ ಇದೆನಾ ಅಥವಾ ತಪ್ಪಿದೇನಾ ಅಂತ ಡಿಸೈಡ್ ಮಾಡಬೇಕು. ನಂತರ ರೀಸನ್ ಅನ್ನ ಓದಬೇಕು, ಅದು ಸರಿ ಇದೆನಾ ಅಥವಾ ತಪ್ಪಿದೇನಾ ಅಂತ ಡಿಸೈಡ್ ಮಾಡಬೇಕು. ನಂತರ ಇದರ ಜೊತೆಗೆ ಇದ್ರ ಎರಡರ ನಡುವೆ ಏನಾದರೂ ಸಂಬಂಧ ಇದೆನಾ ಅಂತ ನೀವು ನೋಡಿದ್ರೆ ಉತ್ತರವನ್ನ ಕಂಡುಕೊಳ್ಬಹುದು. ಕ್ವೆಶ್ಚನ್ ನಂಬರ್ 27, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಇನ್ ದ ಕಾಂಟೆಕ್ಸ್ಟ್ ಆಫ್ ಪರ್ಟಿಕ್ಯುಲರ್ ಮ್ಯಾಟರ್? ಈ ಒಂದು ಪರ್ಟಿಕ್ಯುಲರ್ ಮ್ಯಾಟರ್ PM ಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ? It is basically a mist, more prevalent during winter weather. It is more prevalent in diesel engine vehicles. Long-term exposure can harm respiratory tract and lung function. The right answer is option B, 1, 2 and 3. ಮೂರು ಹೇಳಿಕೆಗಳು ಕೂಡ ಇಲ್ಲಿ ಸರಿಯಾಗಿ. All the three statements are correct. Question number 28, again match the following. Option A is correct. Water prevention and control of pollution 1974, Air Prosecution and Control of Pollution 1981, Wildlife Protection Act 1972, Environmental Protection Act 1986. Question number 29, the air pollutants are mainly classified as. ವಾಯು ಮಾಲಿನ್ಯಕಾರಕಗಳನ್ನ ಮುಖ್ಯವಾಗಿ ಯಾವ ರೀತಿ ವರ್ಗೀಕರಣ ಮಾಡ್ತಾ ಇದ್ದೀವಿ? ಆಪ್ಷನ್ ಎ ಪಾಯಿಂಟ್ ಸೋರ್ಸ್ ಅಂಡ್ ನಾನ್ ಪಾಯಿಂಟ್ ಸೋರ್ಸ್, ಆಪ್ಷನ್ ಬಿ ಪ್ರೈಮರಿ ಅಂಡ್ ಸೆಕೆಂಡರಿ, ಆಪ್ಷನ್ ಸಿ ನ್ಯಾಚುರಲ್ ಅಂಡ್ ಆಂಥ್ರೋಪೋಜೆನಿಕ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಸೊ ತುಂಬಾ ಸರಳವಾದ ಕ್ವೆಶ್ಚನ್. ದೀಸ್ ಏರ್ ಪೊಲ್ಯೂಟೆಂಟ್ಸ್ ಆರ್ ಕ್ಲಾಸಿಫೈಡ್ ಆಸ್ ಪ್ರೈಮರಿ ಅಂಡ್ ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ಸ್. ವಾಯು ಮಾಲಿನ್ಯಕಾರಕಗಳನ್ನ ನಾವು ಪ್ರಾಥಮಿಕ ವಾಯು ಮಾಲಿನ್ಯಕಾರಕಗಳು ಮತ್ತೆ ದ್ವಿತೀಯ ವಾಯು ಮಾಲಿನ್ಯಕಾರಕಗಳು ಅಂತ ಡಿವೈಡ್ ಮಾಡ್ತಾ ಇದ್ದೀವಿ. ಸೊ ಪ್ರೈಮರಿ ಏರ್ ಪೊಲ್ಯೂಟೆಂಟ್ಸ್, they enter the atmosphere directly from the source, such as suspended particulate matter, oxides of carbon,
hydrocarbons, sulfur oxides, nitrogen oxide, chlorofluorocarbons, and lead. Secondary air pollutant, these are formed as a result of chemical reactions between primary air pollutants and certain atmospheric constituents such as presence of sunlight, and examples are sulfur trioxide, smoke formation. Question number 30. Deforestation leads to an increase in atmospheric carbon dioxide because ಅರಣ್ಯ ನಾಶವು ವಾತಾವರಣದ ಇಂಗಾಲ ಡೈಆಕ್ಸೈಡ್ ಅನ್ನ ಹೆಚ್ಚು ಮಾಡ್ತಾ ಇವೆ. ಏಕೆಂದರೆ ಆಪ್ಷನ್ ಎ ಡಿಕೇಯಿಂಗ್ ಟ್ರೀಸ್ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ಲಿವಿಂಗ್ ಟ್ರೀಸ್ ರಿಮೂವ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಅಟ್ಮಾಸ್ಫಿಯರ್, ಆಪ್ಷನ್ ಸಿ ಬರ್ನಿಂಗ್ ವುಡ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್ ಇನ್ ಟು ದ ಅಟ್ಮಾಸ್ಫಿಯರ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಹಿಯರ್. ಅರಣ್ಯ ನಾಶದಿಂದ ಏಕೆ ಇಂಗಾಲ ಡೈಆಕ್ಸೈಡ್ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಕೊಳೆಯುತ್ತಿರುವ ಮರಗಳಿಂದ ಇಂಗಾಲ ಡೈಆಕ್ಸೈಡ್ ಕೊಳೆಯುತ್ತಿರುವ ಯಾಕಂದ್ರೆ ನಾವು ಮರಗಳನ್ನ ಅರ್ಧಕ್ಕೆ ಕಡಿದು ಬಿಟ್ರೆ ಆ ಮರಗಳಲ್ಲಿ ಕೊಳೆತು ಹೋಗ್ತಾ ಇವೆ. ಇದರಿಂದ ಏನಾಗ್ತಿದೆ, ಅವು ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಲೀಸ್ ಮಾಡ್ತಾ ಇವೆ. ಸೆಕೆಂಡ್ ಒನ್, ಜೀವಂತ ಮರಗಳು ದ್ವಿತೀಯ ಸಂಶ್ಲೇಷಣೆ ಮೂಲಕ ವಾತಾವರಣದಲ್ಲಿಂದ ಇಂಗಾಲ ಡೈಆಕ್ಸೈಡ್ ಅನ್ನ ತೆಗೆದುಹಾಕುತ್ತವೆ. ಅಂದ್ರೆ ಮರಗಳನ್ನ ಹೆಚ್ಚಿಗೆ ಬೆಳೆಸಿದ್ರೆ ಇವು ಜೀವಂತ ಮರಗಳು ಏನ್ ಮಾಡ್ತವೆ ಅಂತಂದ್ರೆ ಆಮ್ಲಜನಕವನ್ನು ಹೆಚ್ಚಿಗೆ ಕೊಟ್ಟು ಇಂಗಾಲ ಡೈಆಕ್ಸೈಡ್ ಅನ್ನ ಕಡಿಮೆ ಮಾಡ್ತವೆ. ಅದೇ ನಾವು ಗಿಡಗಳನ್ನ ಕಡಿದ್ರೆ ಇದರಿಂದ ಏನಾಗ್ತದೆ, ಗಿಡಗಳು ಕೊಳಿತವೆ, ಇದರಿಂದ ಇಂಗಾಲ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗ್ತಾ ಇದೆ. ಮರವನ್ನು ಸುಡುವುದರಿಂದನೂ ಕೂಡ ಏನಾಗ್ತಾ ಇದೆ, ಇಂಗಾಲ ಡೈಆಕ್ಸೈಡ್ ವಾತಾವರಣಕ್ಕೆ ಬಿಡುಗಡೆ ಆಗ್ತಾ ಇದೆ. ಸೊ ಹೀಗಾಗಿ ಮೇಲಿನ ಎಲ್ಲಾ ಸೆಂಟೆನ್ಸ್ ಸರಿಯಾಗಿವೆ. ಕ್ವೆಶ್ಚನ್ ನಂಬರ್ 31. ಬಿಟುಮಿನ್ ಈಸ್ ಅಬ್ಟೈನ್ಡ್ ಫ್ರಾಮ್, ಯಾವುದರಿಂದ ಬಿಟುಮಿನಸ್ ಅನ್ನ ಪಡಿತಾ ಇದ್ದೀವಿ? ಆಪ್ಷನ್ ಎ ಫಾರೆಸ್ಟ್ಸ್ ಅಂಡ್ ಪ್ಲಾಂಟ್ಸ್, ಆಪ್ಷನ್ ಬಿ ಕೆರೋಸಿನ್ ಆಯಿಲ್, ಆಪ್ಷನ್ ಸಿ ಕ್ರೂಡ್ ಆಯಿಲ್, ಆಪ್ಷನ್ ಡಿ ಅಂಡರ್ ಗ್ರೌಂಡ್ ಮೈನ್ಸ್. The correct answer for this question is option C, crude oil. ಈ ಬಿಟುಮಿನಸ್ ಅನ್ನ ಕಚ್ಚಾ ತೈಲದಿಂದ ಪಡಿತಾ ಇದ್ದೀವಿ. Question number 32. The status of World Heritage Site is assigned by. ವಿಶ್ವ ಪರಂಪರೆಯ ಸ್ಥಾನವನ್ನ ಯಾರು ನಿಯೋಜನೆ ಮಾಡ್ತಾ ಇದ್ದಾರೆ? ಆಪ್ಷನ್ ಎ UN, ಆಪ್ಷನ್ ಬಿ ಯುನೆಸ್ಕೋ, ಆಪ್ಷನ್ ಸಿ ವರ್ಲ್ಡ್ ಬ್ಯಾಂಕ್, ಆಪ್ಷನ್ ಡಿ UNHRC. The right answer is option B, UNESCO. So World Heritage Site, it is a landmark or area selected by United Nations Educational, Scientific and Cultural Organization for having cultural, historical, scientific or other form of significance which is legally protected by the international treaties. ಸೊ ಯಾವುದೋ ಒಂದು ಪ್ರದೇಶ ಕಲ್ಚರಲಿ ಆಗಿರ್ಬೋದು, ಹಿಸ್ಟಾರಿಕಲ್ ಆಗಿರ್ಬೋದು, ಸೈಂಟಿಫಿಕಲಿ ಆಗಿರ್ಬೋದು ಹೆಚ್ಚು ಮಹತ್ವವನ್ನು ಹೊಂದಿರ್ತದೆ, ಆ ಒಂದು ಪ್ರದೇಶವನ್ನು ಯುನೆಸ್ಕೋದವರು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಗುರುತಿಸಬಹುದು. ಕ್ವೆಶ್ಚನ್ ನಂಬರ್ 33. ದ ಸಾಯಿಲ್ಸ್ ಫರ್ಟಿಲಿಟಿ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಇಂಪ್ರೂವಿಂಗ್ ಮೋರ್ ಆಫ್. ಹೆಚ್ಚು ಬೆಳೆಯುವ ಮೂಲಕ ಮಣ್ಣಿನ ಯಾವ ಬೆಳೆಯನ್ನು ಹೆಚ್ಚಿಗೆ ಬೆಳೆಯೋದ್ರ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು. ಆಪ್ಷನ್ ಎ ಫುಡ್ ಗ್ರೇನ್ಸ್, ಆಪ್ಷನ್ ಬಿ ಲೆಗ್ಯುಮಿನಸ್ ಪ್ಲಾಂಟ್ಸ್, option C fiber crops, option D none of the above. Here the right answer is option B, leguminous plants. ದ್ವಿದಳ ಧಾನ್ಯಗಳನ್ನು ಹೆಚ್ಚಿಗೆ ಬೆಳೆದಂತೆ ಮಣ್ಣಿನ ಫಲವತ್ತತೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. Soil fertility can be further improved by incorporating cover crops that add organic matter to the soil, which leads to improved soil structure and promotes a healthy fertile soil. ಸೊ ಈ ದ್ವಿದಳ ಧಾನ್ಯಗಳನ್ನ ಹೆಚ್ಚಾಗಿ ಬೆಳೆದಂತೆ ಇದರಿಂದ ಆರ್ಗ್ಯಾನಿಕ್ ಮ್ಯಾಟರ್ ಹೆಚ್ಚಾಗಿ ಮಣ್ಣಿಗೆ ಸೇರ್ತಾ ಇದೆ. ಸೊ ಇದರಿಂದ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ಕ್ವೆಶ್ಚನ್ ನಂಬರ್ 34. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ದ ಅರ್ತ್ ಕ್ವೇಕ್. ಇವು ಕೆಳಗಿನವುಗಳಲ್ಲಿ ಯಾವುದು ಭೂಕಂಪಗಳಿಗೆ ಸಂಬಂಧವನ್ನು ಹೊಂದಿಲ್ಲ? ಆಪ್ಷನ್ ಎ ಫೋಕಸ್, ಆಪ್ಷನ್ ಬಿ ಎಪಿಸೆಂಟರ್, ಆಪ್ಷನ್ ಸಿ ಸಿಸ್ಮೋಗ್ರಾಫ್, ಆಪ್ಷನ್ ಡಿ ಸ್ವೆಲ್ಸ್. The correct answer is option D, swells is not related with earthquake. ಇಲ್ಲಿ swells ಎಂಬುದು ಭೂಕಂಪಗಳಿಗೆ ಸಂಬಂಧವನ್ನು ಹೊಂದಿಲ್ಲ. Question number 35. In which year India announced a national action plan on climate change? So ಇಲ್ಲಿ ಯಾವ ವರ್ಷದಲ್ಲಿ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಘೋಷಣೆ ಮಾಡಲಾಯಿತು? ಸೊ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 2008. ಸೊ ದ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಇಟ್ ವಾಸ್ ಲಾಂಚ್ಡ್ ಇನ್ 2018 ಬೈ ಪ್ರೈಮ್ ಮಿನಿಸ್ಟರ್ಸ್ ಕೌನ್ಸಿಲ್ ಆನ್ ಕ್ಲೈಮೇಟ್ ಚೇಂಜ್. ಸೊ ಅದರಲ್ಲಿ ನೆನಪಿರಬೇಕು, ದೇರ್ ಆರ್ 8 ನ್ಯಾಷನಲ್ ಮಿಷನ್ಸ್. ಸೊ ಇದರಲ್ಲಿ 8 ಮೇನ್ ಗೋಲ್ಗಳಿವೆ. ಒಂದು ನ್ಯಾಷನಲ್ ಸೋಲಾರ್ ಮಿಷನ್, ನ್ಯಾಷನಲ್ ಮಿಷನ್ ಫಾರ್ ಎನ್ಹಾನ್ಸ್ಡ್ ಎನರ್ಜಿ ಅಂಡ್ ಎಫಿಷಿಯನ್ಸಿ,
National Mission on Sustainable Habitat, National Water Mission, National Mission for Sustaining the Himalayan Ecosystem, National Mission for Green India, National Mission for Sustainable Agriculture, National Mission on Strategic Knowledge for Climate Change. Question number 36. Which of the following is the main cause of global warming? ಜಾಗತಿಕ ತಾಪಮಾನದ ಏರಿಕೆಗೆ ಈ ಕೆಳಗಿನವುಗಳಲ್ಲಿ ಯಾವುದು ಮುಖ್ಯ ಕಾರಣ? ಆಪ್ಷನ್ ಎ ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್, ಆಪ್ಷನ್ ಬಿ ಚೇಂಜಸ್ ಇನ್ ಕಾರ್ಬನ್ ಸೈಕಲ್, ಆಪ್ಷನ್ ಸಿ ಕ್ಲೈಮೇಟ್ ಚೇಂಜ್, ಆಪ್ಷನ್ ಡಿ ನನ್ ಆಫ್ ದ ಅಬೌವ್. ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್. ಸೊ ಈ ಪಳೆಯುಳಿಕೆ ಇಂಧನಗಳನ್ನು ಸುಡೋದ್ರಿಂದ ಏನಾಗ್ತಾ ಇದೆ? ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ. Question number 37. The Rio Declaration on the Environment and Development and Agenda 21 encouraged people to. ಪರಿಸರ ಮತ್ತು ಅಭಿವೃದ್ಧಿ ಮತ್ತು ಕಾರ್ಯಸೂಚಿ 21ರ ಕುರಿತ ರಿಯೋ ಘೋಷಣೆ ಜನರನ್ನ ಯಾವುದಕ್ಕೆ ಪ್ರೋತ್ಸಾಹಿಸ್ತಾ ಇದೆ? ಆಪ್ಷನ್ ಎ ಥಿಂಕ್ ಗ್ಲೋಬಲ್ ಆಕ್ಟ್ ಲೋಕಲ್, ಆಪ್ಷನ್ ಬಿ ಆಕ್ಟ್ ಲೋಕಲ್ ಥಿಂಕ್ ಲೋಕಲ್, ಆಪ್ಷನ್ ಸಿ ಆಕ್ಟ್ ಆಸ್ ವಿ ಆರ್ ಆರ್ ಥಿಂಕ್ ಆಸ್ ವಿ ಡೂ, ಆಪ್ಷನ್ ಡಿ ಡಿಪೆಂಡ್ಸ್ ಆನ್ ಸಿಚುವೇಶನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ think global act local. Question number 38. Greenhouse gases observing satellite or GOSAT, also known as IBUCI, was launched by. ಹಸಿರು ಮನೆ ಅನಿಲಗಳು ಉಪಗ್ರಹ ಅಥವಾ ಗೋಸ್ಯಾಟ್ ಅನ್ನು ಇಬುಕಿ ಎಂದು ಕರೆಯುತ್ತಾರೆ. ಸೊ ಇದು ಇದನ್ನು ಯಾವ ದೇಶ ಲಾಂಚ್ ಮಾಡಿತ್ತು? ಆಪ್ಷನ್ ಎ USA, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಸೌತ್ ಕೊರಿಯಾ, ಆಪ್ಷನ್ ಡಿ ಚೈನಾ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಜಪಾನ್. The greenhouse gases observing satellite GOSAT, also known as the IBUCI. It is Earth observation satellite. It is the world's first satellite dedicated to greenhouse gases. ನೆನಪಿಡಬೇಕು, ಈ ಹಸಿರು ಮನೆ ಅನಿಲಗಳನ್ನು ಅಬ್ಸರ್ವ್ ಮಾಡಲು ಮೊದಲ ಒಂದು ಸ್ಯಾಟಲೈಟ್ ಈ ಒಂದು ಗೋಸ್ಯಾಟ್ ಅಥವಾ IBUCI ಆಗಿದೆ. It is going to measure the densities of carbon dioxide and methane from 56,000 locations on the Earth's atmosphere. ಈ ಭೂಮಿಯ ಮೇಲೆ ಸುಮಾರು 56,000 ಲೊಕೇಶನ್ಗಳಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಮೀಥೇನ್ನ ಪ್ರಮಾಣವನ್ನು ಇದು ಮೆಜರ್ ಮಾಡ್ತಾ ಇದೆ. ಸೊ ಇದು ದಿಸ್ ಇಸ್ ಲಾಂಚ್ಡ್ ಬೈ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಇನ್ 2009. Question number 39. The logo of WWF is giant panda, lion, tiger, none of the above. ಸೊ ಈ ಒಂದು WWF ನ ಲೋಗೋ ಜಿಯಾಂಟ್ ಪಾಂಡಾ ಆಗಿದೆ. So WWF stands for World Wide Fund for Nature. It is international non-governmental organization. It is founded in 1961. So the main aim is stop the degradation of the planet's natural environment and build future in which humans live in a harmony with nature. Question number 39. Baba Amte was the leader of. Baba Amte ಯಾವ ಒಂದು ಚಳುವಳಿಯ ನಾಯಕರಾಗಿದ್ದರು? ಆಪ್ಷನ್ ಎ ಅಪ್ಪಿಕೋ ಮೂವ್ಮೆಂಟ್, ಆಪ್ಷನ್ ಬಿ ಚಿಪ್ಕೋ ಮೂವ್ಮೆಂಟ್, ಆಪ್ಷನ್ ಸಿ ನರ್ಮದಾ ಬಚಾವ್ ಆಂದೋಲನ್, ಆಪ್ಷನ್ ಡಿ ತೆಹರಿ ಡ್ಯಾಮ್ ಮೂವ್ಮೆಂಟ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ನರ್ಮದಾ ಬಚಾವ್ ಆಂದೋಲನ್. ಸೊ ನರ್ಮದಾ ಬಚಾವ್ ಆಂದೋಲನ್, it is an Indian social movement. It was by native tribals, farmers, environmentalists, human rights activists against a number of large dam projects across river Narmada, which flows through the states of Gujarat, Madhya Pradesh and Maharashtra. So Baba Amte, known for his work against leprosy, he published a booklet called Cry O Beloved Narmada in 1989. So ಇದನ್ನ ನೆನಪಿಡಬೇಕು, ಈ ಬಾಬಾ ಆಮ್ಟೆ ಅವರು ಈ ಒಂದು ನರ್ಮದಾ ಬಚಾವ್ ಆಂದೋಲನದ ಒಂದು ನಾಯಕರಾಗಿದ್ರು. ಸೊ ಇವರು ಒಂದು ಕ್ರೈ ಓ ಬಿಲೀವ್ಡ್ ನರ್ಮದಾ ಅಂತ ಒಂದು ಬುಕ್ ಅನ್ನು ಕೂಡ 1989 ನಲ್ಲಿ ಬರೀತಾರೆ. ಕ್ವೆಶ್ಚನ್ ನಂಬರ್ 40. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕನ್ಸಿಡರ್ಡ್ ಆಸ್ ದ ಬೆಸ್ಟ್ ಕ್ವಾಲಿಟಿ ಆಫ್ ಕೋಲ್? ಈ ಕೆಳಗಿನವುಗಳಲ್ಲಿ ಯಾವುದು ಕಲ್ಲಿದ್ದಲಿನ ಉತ್ತಮ ಗುಣಮಟ್ಟ ಅಂತ ಪರಿಗಣಿಸಲಾಗುತ್ತೆ? ಆಪ್ಷನ್ ಎ ಪಿಯೇಟ್, ಆಪ್ಷನ್ ಬಿ ಲಿಗ್ನೈಟ್, ಆಪ್ಷನ್ ಸಿ ಬಿಟುಮಿನಸ್, ಆಪ್ಷನ್ ಡಿ ಆಂಥ್ರಸೈಟ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಂಥ್ರಸೈಟ್. ಸೊ ಪಿಯೇಟ್ ನಲ್ಲಿ 50-60% ಕಾರ್ಬನ್ ಇರುತ್ತೆ. ಸೊ ಅದೇ ರೀತಿ ಲಿಗ್ನೈಟ್ ನಲ್ಲಿ 70% ಕಾರ್ಬನ್ ಇರುತ್ತೆ, ಇದು ಬ್ರೌನ್ ಕಲರ್ ನಲ್ಲಿ ಇರುತ್ತೆ. ಬಿಟುಮಿನಸ್ ನಲ್ಲಿ 80% ಕಾರ್ಬನ್ ಇರುತ್ತೆ, ಇದು ಹೆಚ್ಚಾಗಿ ಸಾಫ್ಟ್ ಇರುತ್ತೆ. ಆಂಥ್ರಸೈಟ್ ನಲ್ಲಿ 90-95% ಕಾರ್ಬನ್ ಇರುತ್ತೆ, 5% ವಾಲಟೈಲ್ ಮ್ಯಾಟರ್ ಇರುತ್ತೆ. ಇದು ಬೆಸ್ಟ್ ಕ್ವಾಲಿಟಿ ಆಗಿದೆ.
ಕ್ವೆಶನ್ ನಂಬರ್ 41, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಮೆಥಡ್ ಟು ಪ್ರಿವೆಂಟ್ ಫ್ಲಡ್? ಕೆಳಗಿನವುಗಳಲ್ಲಿ ಯಾವುದರಿಂದ ಪ್ರವಾಹವನ್ನ ತಡೆಗಟ್ಟಬಹುದು? ಆಪ್ಷನ್ ಎ ಲಿವೀಸ್, ಆಪ್ಷನ್ ಬಿ ವಿಂಡಿಂಗ್ ಸ್ಟ್ರೀಮ್ಸ್, ಅಂಕುಡೊಂಕಾದ ಹೊಳೆಗಳು, ಆಪ್ಷನ್ ಸಿ ಎಫಿಷಿಯಂಟ್ ಸೀವೇಜ್ ಸಿಸ್ಟಮ್, ಸಮರ್ಥ ಒಳಚರಂಡಿ ವ್ಯವಸ್ಥೆಗಳು, ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ಎಸ್, ಆಲ್ ಆಫ್ ದ ಅಬೌವ್ ಇಸ್ ರೈಟ್ ಆನ್ಸರ್. ಮೀನ್ ಎಲ್ಲವೂ ಕೂಡ ಸರಿಯಾಗಿವೆ. ಕ್ವೆಶನ್ ನಂಬರ್ 42, ವಿಚ್ ನ್ಯಾಷನಲ್ ಪಾರ್ಕ್ ಈಸ್ ಸಿಚುವೇಟೆಡ್ ಅಟ್ ದ ಹೈಯೆಸ್ಟ್ ಅಲ್ಟಿಟ್ಯೂಡ್ ಇನ್ ದ ಕಂಟ್ರಿ? ದೇಶದಲ್ಲಿ ಅತಿ ಎತ್ತರದಲ್ಲಿರುವ ರಾಷ್ಟ್ರೀಯ ಉದ್ಯಾನವನ ಯಾವುದು? ಆಪ್ಷನ್ ಎ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್, ಆಪ್ಷನ್ ಬಿ ಹೆಮಿಸ್ ನ್ಯಾಷನಲ್ ಪಾರ್ಕ್, ಆಪ್ಷನ್ ಸಿ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್, ಆಪ್ಷನ್ ಡಿ ಡಚಿಗಮ್ ನ್ಯಾಷನಲ್ ಪಾರ್ಕ್. ದ ರೈಟ್ ಆನ್ಸರ್ is option B, Hemis National Park. So Hemis National Park, it is a high altitude national park in the eastern Ladakh Union Territory of Republic of India. It is globally famous for snow leopards. It is the only national park in India that is north of Himalayas. Question number 43. The most efficient method of biodegradable urban solid waste management is ಜೈವಿಕ ವಿಘಟನೀಯ ನಗರ ಘನತ್ಯಾಜ್ಯ ನಿರ್ವಹಣೆಯ ಅತ್ಯಂತ ಪರಿಣಾಮಕಾರಿ ವಿಧಾನ. ಆಪ್ಷನ್ ಎ ಲ್ಯಾಂಡ್ ಫಿಲ್, ಆಪ್ಷನ್ ಬಿ ಪೆಲೆಟೈಸೇಷನ್, ಆಪ್ಷನ್ ಸಿ ಗ್ಯಾಸಿಫಿಕೇಶನ್, ಆಪ್ಷನ್ ಡಿ ಕಾಂಪೋಸ್ಟಿಂಗ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಕಾಂಪೋಸ್ಟಿಂಗ್ ಅಂದ್ರೆ ಮಿಶ್ರ ಗೊಬ್ಬರ. ಕ್ವೆಶ್ಚನ್ ನಂಬರ್ 44. The Sagarmatha National Park has been established to preserve the ecosystem of which mountain peak? ಯಾವ ಪರ್ವತ ಶಿಖರದ ಪರಿಸರ ವ್ಯವಸ್ಥೆಯನ್ನು ಸಂರಕ್ಷಿಸಲು ಸಾಗರಮಾತಾ ರಾಷ್ಟ್ರೀಯ ಉದ್ಯಾನವನ್ನ ಸ್ಥಾಪಿಸಲಾಯಿತು? ಆಪ್ಷನ್ ಎ ಕಾಂಚನಜುಂಗ, ಆಪ್ಷನ್ ಬಿ ಮೌಂಟ್ ಎವರೆಸ್ಟ್, ಆಪ್ಷನ್ ಸಿ ಅನ್ನಪೂರ್ಣ, ಆಪ್ಷನ್ ಡಿ ಧೋಲವೀರ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಮೌಂಟ್ ಎವರೆಸ್ಟ್. So Sagarmatha National Park is a national park in the Himalayan of eastern Nepal that is dominated by Mount Everest. Question number 45. How many seismograph stations are needed to locate the epicenter of earthquake? ಭೂಕಂಪದ ಕೇಂದ್ರ ಬಿಂದುವನ್ನು ಕಂಡುಹಿಡಿಯಲು ಎಷ್ಟು ಭೂಕಂಪನ ಕೇಂದ್ರಗಳು ಬೇಕಾಗ್ತವೆ ಅಂತಂದ್ರೆ ಆಪ್ಷನ್ ಸಿ 3. Question number 46. The term used in the context of landslides and basically the downslope movement of materials under the influence of gravity is. ಭೂ ಕುಸಿತದ ಸಂದರ್ಭದಲ್ಲಿ ಬಳಸುವ ಪದ ಮತ್ತು ಮೂಲತಃ ಗುರುತ್ವಾಕರ್ಷಣೆಯ ಪ್ರಭಾವದ ಅಡಿಯಲ್ಲಿ ವಸ್ತುವಿನ ಇಳಿಜಾರಿನ ಚಲನೆ. ಆಪ್ಷನ್ ಎ ಮಾಸ್ ವೇಸ್ಟಿಂಗ್, ಆಪ್ಷನ್ ಬಿ ಮಾಸ್ ಟ್ರ್ಯಾಕಿಂಗ್, ಆಪ್ಷನ್ ಸಿ ಮಾಸ್ ಟ್ರಾನ್ಸ್ಫರ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಮಾಸ್ ವೇಸ್ಟಿಂಗ್. Question number 47. The Tehri Dam is located in. Tehri ಅಣೆಕಟ್ಟು ಎಲ್ಲಿದೆ? The right answer is option C, Uttarakhand. Tehri Dam, it is the highest dam in India, one of the highest in the world. So it is a multi-purpose rock and earth fill embankment dam. It is on Bhagirathi river near Tehri in Uttarakhand. Question number 48. Using coal, natural gas or oil for electricity, heat or transportation releases CO2 into the atmosphere. The daily CO2 emissions make up the ವಿದ್ಯುತ್ ಶಾಖ ಅಥವಾ ಸಾಗಣೆ, ಕಲ್ಲಿದ್ದಲು, ನೈಸರ್ಗಿಕ ಅನಿಲ ಅಥವಾ ತೈಲವನ್ನು ಬಳಸುವುದು CO2 ಅನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡ್ತಾ ಇದೆ. ದೈನಂದಿನ CO2 ಹೊರಸೂಸುವಿಕೆ. ಆಪ್ಷನ್ ಎ ಕಾರ್ಬನ್ ಫುಟ್ ಪ್ರಿಂಟ್, ಆಪ್ಷನ್ ಬಿ ಕಾರ್ಬನ್ ಡೇಟಿಂಗ್, ಆಪ್ಷನ್ ಸಿ ಕಾರ್ಬನ್ ಕ್ರೆಡಿಟ್, ಆಪ್ಷನ್ ಡಿ none of the above. The right answer is option A, carbon footprint. Question number 49. In which year India announced National Action Plan on Climate Change? The right answer is option B, 2008. Question number 50. IUCN stands for. IUCN ಅಂತಂದ್ರೆ International Union for Conservation of Nature and Natural Resources. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಸೊ ಅದೇ ರೀತಿ ನೀವೇನಾದರೂ ಕರ್ನಾಟಕ ಸೆಟ್ 2024ಗೆ ಪ್ರಿಪೇರ್ ಮಾಡ್ತಾ ಇದ್ರೆ
ಪೇಪರ್ 1 ಸಲುವಾಗಿ ನಾವು ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಕೊಡ್ತಾ ಇದ್ದೀವಿ, MCQ ಲೆಕ್ಚರ್ಸ್ ಕೊಡ್ತಾ ಇದ್ದೀವಿ, ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ನೋಟ್ಸನ್ನು ನೀಡ್ತಾ ಇದ್ದೀವಿ, PYQ ನೀಡ್ತಾ ಇದ್ದೀವಿ, 5000+ MCQ PDF ಅನ್ನು ಕೊಡ್ತಾ ಇದ್ದೀವಿ. ಈ ಎಲ್ಲ ಮಟೀರಿಯಲ್ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ 2000 ರುಪೀಸ್ನಲ್ಲಿ. ನಾವು ಮಂಡೆಯಿಂದ ನಾಳೆಯಿಂದ ಹೊಸ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಮತ್ತು ಇಲ್ಲಿ ನೀವು ಕರ್ನಾಟಕ ಸೆಟ್ ಅಂತ ಪೇಪರ್ 1 ಅಂತ ಕೋರ್ಸನ್ನು ಸರ್ಚ್ ಮಾಡಿದರೆ ಎಲ್ಲ ಮಟೀರಿಯಲ್ ನಿಮಗೆ ಒಂದೇ ಸ್ಥಳದಲ್ಲಿ ಸಿಗ್ತಾ ಇದೆ. ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನೀವು ಗ್ಲೋಬಲ್ ಆನ್ಲೈನ್ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಜಾಯಿನ್ ಆಗ್ಬೋದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.